ಜನವರಿ 25ಕ್ಕೆ ಬೆಂಗಳೂರಿಗೆ ಶಿವಣ್ಣ ವಾಪಸ್ ಆಗಲಿದ್ದಾರೆ. ಕ್ಯಾನ್ಸರ್ನಿಂದ ಗುಣಮುಖರಾಗಿ ಬರ್ತಿದ್ದಾರೆ ಶಿವಣ್ಣ. ಅಮೆರಿಕಾದಲ್ಲಿ ಸರ್ಜರಿಗೊಳಗಾಗಿದ್ದ ಸೆಂಚುರಿ ಸ್ಟಾರ್ ಡಿಸೆಂಬರ್ 18ರಂದು ಅಮೆರಿಕಾದ ಮಿಯಾಮಿಗೆ ಹೋಗಿದ್ರು. ಡಿಸೆಂಬರ್ 24ಕ್ಕೆ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಿತ್ತು. ಇದೀಗ ಚೇತರಿಸಿಕೊಂಡು ಬರ್ತಿದ್ದಾರೆ ದೊಡ್ಡ ಮನೆ ಮಗ. 27 ದಿನಗಳ ಬಳಿಕ ಬೆಂಗಳೂರಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ವಾಪಸ್ ಆಗಲಿದ್ದಾರೆ. ಆ ಮೂಲಕ ಅಭಿಮಾನಿಗಳಿಗೆ ಸಂತಸದ ವಿಚಾರ. ಡಿಸೆಂಬರ್ 24ಕ್ಕೆ ಅವರಿಗೆ ಒಂದು ಆಪರೇಷನ್ ಆಗಿತ್ತಲ್ಲ, ಆ ಆಪರೇಷನ್ ಬಗ್ಗೆನೇ ಅನೇಕರಿಗೆ ಆತಂಕ ಇತ್ತು. ಬಟ್ ಅದು ಸಕ್ಸಸ್ ಆದ ಬಳಿಕ ಅವರು ಹೊಸ ವರ್ಷಕ್ಕೆ ಹೊಸ ಸಂದೇಶ, ಹೊಸ ಜೀವನ, ಆರಾಮಾಗಿದ್ದೀನಿ ಅನ್ನುವಂಥ ಸಂದೇಶವನ್ನು ಇಟ್ಕೊಂಡು ಅಭಿಮಾನಿಗಳ ಮುಂದೆ ಬಂದಿದ್ರು. ಕ್ಯಾನ್ಸರ್ ಮುಕ್ತ ಅನ್ನುವಂಥ ಸಂದೇಶ ಕೊಟ್ಟರು. ಅದಾದ ಬಳಿಕ ಇದೇ ತಿಂಗಳು 25 ಅಥವಾ 26ಕ್ಕೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಶಿವಣ್ಣವರು ಅವ್ರ ತಂದೆ ತಾಯಿಯವರ ಆಶೀರ್ವಾದ, ಅವ್ರ ಫ್ಯಾನ್ಸ್ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಒಂದು ಏನು ಕಾಳಜಿ ಮೇಲೆ, ಮತ್ತು ಅಲ್ಲಿ ಡಾಕ್ಟ್ರು, ಯಾಕಂದರೆ ನಮಗೆಲ್ಲ ಡಾಕ್ಟ್ರು ಯಾರು ಅಂದರೆ ದೇವರು, ನಮಗೆ ಕಾಣೋ ಡಾಕ್ಟ್ರು ದೇವರು ಯಾರು ಅಂದರೆ ಡಾಕ್ಟ್ರು. ತುಂಬ ಚೆನ್ನಾಗಿ ಎಕ್ಸ್ಟ್ರಾಡಿನರಿ, ಒನ್ ಆಫ್ ದ ಬೆಸ್ಟ್ ಡಾಕ್ಟರು. ಆಂಕಾಲಜಿ ಸರ್ಜರಿ ಯಾರು ಈ ಪರ್ಟಿಕ್ಯುಲರ್ ಇಂಥ ಸರ್ಜರಿನ ಮಾಡ್ತಾರೆ ಅದನ್ನು ಅವ್ರು ಮಾಡಿದ್ದಾರೆ, ಮುರುಗೇಶ್ ಮನೋಹರ್ ಅಂಥೇಳಿ. ಮುಂಚೆನೇ ನಾವು ವೀಡಿಯೋ ಕಾನ್ಫರೆನ್ಸಿಂಗಲ್ಲಿ ಮಾತ್ರ ಮಾತಾಡಿದ್ವಿ ಅವ್ರ ಜೊತೆಗೆ. ಬಟ್ ಅವ್ರು ಫಸ್ಟ್ ಟೈಮ್ ಮಾತಾಡಿದಾಗಲೇ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದರು. ಅವರೇ ಮೊನ್ನೆ ಆ್ಯಸ್ ಆಫ್ ನಾವು ಅವರು ಕ್ಯಾನ್ಸರ್ ಮುಕ್ತ ಅಂತ ಹೇಳಿರೋದ್ರಿಂದ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಿಮ್ಮೆಲ್ಲರ ಕಾಳಜಿ ನೀವೆಲ್ಲರೂ ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಅವ್ರ ಬಗ್ಗೆ. ನೀವು ಎಲ್ಲ ಮತ್ತು ಯಾವ್ದಾದ್ರು ಒಂದು ಫೋಟೋ ಕೊಟ್ಟರೆ ಎಲ್ಲ ನೀವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದೇ ಬೇರೆ ಬೇರೆ ಮಾತುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಎಲ್ಲ ಭಾಳ ಹಗುರವಾಗಿ ಕೆಲವರು ತೋರಿಸೋದು, ಅದೆಲ್ಲ ನಿಲ್ಲಿಸಬೇಕು. ಶಿವಣ್ಣವರು ಹೇಳಿದ್ರಲ್ಲ, ಇಟ್ಸ್ ಜಸ್ಟ್ ಬ್ಲಾಡರ್ ರೀಪ್ಲೇಸ್ಮೆಂಟ್, ರೀಕನ್ಸ್ಟ್ರಕ್ಷನ್. ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅಲ್ಲ ತಪ್ಪಾಗ್ತದೆ. ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ. ಅದು ಮಾಡಬಾರ್ದು, ಅದು ಒಳ್ಳೇದಲ್ಲ. ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ. ನನಗನ್ಸುತ್ತೆ ಶಿವಣ್ಣವರಿಗೆ ನೋಡಿ, ಅವರೆಲ್ಲ ಆಶೀರ್ವಾದ. ಬ್ರೈನಲ್ಲಿ ಒಂದು ಸ್ಟೆಂಟ್ ಇದೆ, ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು, ಕಾಲು ಇದಾಗಿತ್ತು. ಇವತ್ತು ಇದನ್ನು ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂತ ಹೇಳಿ ಮನಸ್ಸಿತ್ತು. ಚೆನ್ನಾಗಿದ್ದಾರೆ. 25ನೇ ತಾರೀಕು ಬರ್ತಾರೆ. ದಿನ ನಾವು ಅದಕ್ಕಿಂತ ಜಾಸ್ತಿ ಜೋಶಲ್ಲೇ ಬರ್ತಾರೆ ತಗೊಳ್ಳಿ. ನಾನು ಅವರು ದಿನ ಹೆಚ್ಚು ಕಮ್ಮಿ 3.5-4 ಕಿಲೋಮೀಟರ್ ದಿನ ನಡ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದೆ. ಅಲ್ಲೇ ವರಂಡಲ್ಲೇ ಒಂದು ಸುಮ್ಮನೆ ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ. ಅಲ್ಲಿ ಸಿಸ್ಟಮ್ ಸ್ವಲ್ಪ ಬೇರೆ, ಒಂದು 5-6 ಸಾವಿರ ಸ್ಟೆಪ್ಪು ಹಾಕ್ತಾಯಿದ್ರು. ಆಮೇಲೆ ವಾಕಿಂಗು, ಎದುರುಗಡೆ ಒಂದು ಲೇಕ್ ಇದೆ, ಅದು ಒಂದು ರೌಂಡ್ ಹೊಡೆದ್ರೆ 1.5 ಕಿಲೋಮೀಟರ್ ಏನೋ ಇದೆ. ಅದನ್ನೇ ಒಂದು 4-5 ರೌಂಡ್. ಜನವರಿ 25ಕ್ಕೆ ಬೆಂಗಳೂರಿಗೆ ಶಿವಣ್ಣ ವಾಪಸ್ ಆಗಲಿದ್ದಾರೆ. ಕ್ಯಾನ್ಸರ್ನಿಂದ ಗುಣಮುಖರಾಗಿ ಬರ್ತಿದ್ದಾರೆ ಶಿವಣ್ಣ. ಅಮೆರಿಕಾದಲ್ಲಿ ಸರ್ಜರಿಗೊಳಗಾಗಿದ್ದ ಸೆಂಚುರಿ ಸ್ಟಾರ್ ಡಿಸೆಂಬರ್ 18ರಂದು ಅಮೆರಿಕಾದ ಮಿಯಾಮಿಗೆ ಹೋಗಿದ್ರು. ಡಿಸೆಂಬರ್ 24ಕ್ಕೆ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಿತ್ತು. ಇದೀಗ ಚೇತರಿಸಿಕೊಂಡು ಬರ್ತಿದ್ದಾರೆ ದೊಡ್ಡ ಮನೆ ಮಗ. 27 ದಿನಗಳ ಬಳಿಕ ಬೆಂಗಳೂರಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ವಾಪಸ್ ಆಗಲಿದ್ದಾರೆ. ಆ ಮೂಲಕ ಅಭಿಮಾನಿಗಳಿಗೆ ಸಂತಸದ ವಿಚಾರ. ಡಿಸೆಂಬರ್ 24ಕ್ಕೆ ಅವರಿಗೆ ಒಂದು ಆಪರೇಷನ್ ಆಗಿತ್ತಲ್ಲ, ಆ ಆಪರೇಷನ್ ಬಗ್ಗೆನೇ ಅನೇಕರಿಗೆ ಆತಂಕ ಇತ್ತು. ಬಟ್ ಅದು ಸಕ್ಸಸ್ ಆದ ಬಳಿಕ ಅವರು ಹೊಸ ವರ್ಷಕ್ಕೆ ಹೊಸ ಸಂದೇಶ, ಹೊಸ ಜೀವನ, ಆರಾಮಾಗಿದ್ದೀನಿ ಅನ್ನುವಂಥ ಸಂದೇಶವನ್ನು ಇಟ್ಕೊಂಡು ಅಭಿಮಾನಿಗಳ ಮುಂದೆ ಬಂದಿದ್ರು. ಕ್ಯಾನ್ಸರ್ ಮುಕ್ತ ಅನ್ನುವಂಥ ಸಂದೇಶ ಕೊಟ್ಟರು. ಅದಾದ ಬಳಿಕ ಇದೇ ತಿಂಗಳು 25 ಅಥವಾ 26ಕ್ಕೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಶಿವಣ್ಣವರು ಅವ್ರ ತಂದೆ ತಾಯಿಯವರ ಆಶೀರ್ವಾದ, ಅವ್ರ ಫ್ಯಾನ್ಸ್ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಒಂದು ಏನು ಕಾಳಜಿ ಮೇಲೆ, ಮತ್ತು ಅಲ್ಲಿ ಡಾಕ್ಟ್ರು, ಯಾಕಂದರೆ ನಮಗೆಲ್ಲ ಡಾಕ್ಟ್ರು ಯಾರು ಅಂದರೆ ದೇವರು, ನಮಗೆ ಕಾಣೋ ಡಾಕ್ಟ್ರು ದೇವರು ಯಾರು ಅಂದರೆ ಡಾಕ್ಟ್ರು. ತುಂಬ ಚೆನ್ನಾಗಿ ಎಕ್ಸ್ಟ್ರಾಡಿನರಿ, ಒನ್ ಆಫ್ ದ ಬೆಸ್ಟ್ ಡಾಕ್ಟರು. ಆಂಕಾಲಜಿ ಸರ್ಜರಿ ಯಾರು ಈ ಪರ್ಟಿಕ್ಯುಲರ್ ಇಂಥ ಸರ್ಜರಿನ ಮಾಡ್ತಾರೆ ಅದನ್ನು ಅವ್ರು ಮಾಡಿದ್ದಾರೆ, ಮುರುಗೇಶ್ ಮನೋಹರ್ ಅಂಥೇಳಿ. ಮುಂಚೆನೇ ನಾವು ವೀಡಿಯೋ ಕಾನ್ಫರೆನ್ಸಿಂಗಲ್ಲಿ ಮಾತ್ರ ಮಾತಾಡಿದ್ವಿ ಅವ್ರ ಜೊತೆಗೆ. ಬಟ್ ಅವ್ರು ಫಸ್ಟ್ ಟೈಮ್ ಮಾತಾಡಿದಾಗಲೇ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದರು. ಅವರೇ ಮೊನ್ನೆ ಆ್ಯಸ್ ಆಫ್ ನಾವು
ಅವರು ಕ್ಯಾನ್ಸರ್ ಮುಕ್ತ ಅಂತ ಹೇಳಿರೋದ್ರಿಂದ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಿಮ್ಮೆಲ್ಲರ ಕಾಳಜಿ ನೀವೆಲ್ಲರೂ ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಅವ್ರ ಬಗ್ಗೆ. ನೀವು ಎಲ್ಲ ಮತ್ತು ಯಾವ್ದಾದ್ರು ಒಂದು ಫೋಟೋ ಕೊಟ್ಟರೆ ಎಲ್ಲ ನೀವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದೇ ಬೇರೆ ಬೇರೆ ಮಾತುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಎಲ್ಲ ಭಾಳ ಹಗುರವಾಗಿ ಕೆಲವರು ತೋರಿಸೋದು ಅದೆಲ್ಲ ನಿಲ್ಲಿಸಬೇಕು. ಶಿವಣ್ಣವರು ಹೇಳಿದ್ರಲ್ಲ, ಇಟ್ಸ್ ಜಸ್ಟ್ ಬ್ಲಾಡರ್ ರೀಪ್ಲೇಸ್ಮೆಂಟ್, ರೀಕನ್ಸ್ಟ್ರಕ್ಷನ್. ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅಲ್ಲ ತಪ್ಪಾಗ್ತದೆ. ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ. ಅದು ಮಾಡಬಾರ್ದು, ಅದು ಒಳ್ಳೇದಲ್ಲ. ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ. ನನಗನ್ಸುತ್ತೆ ಶಿವಣ್ಣವರಿಗೆ ನೋಡಿ, ಅವರೆಲ್ಲ ಆಶೀರ್ವಾದ. ಬ್ರೈನಲ್ಲಿ ಒಂದು ಸ್ಟೆಂಟ್ ಇದೆ, ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು, ಕಾಲು ಇದಾಗಿತ್ತು. ಇವತ್ತು ಇದನ್ನು ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂತ ಹೇಳಿ ಮನಸ್ಸಿತ್ತು. ಚೆನ್ನಾಗಿದ್ದಾರೆ. 25ನೇ ತಾರೀಕು ಬರ್ತಾರೆ. ದಿನ ನಾವು ಅದಕ್ಕಿಂತ ಜಾಸ್ತಿ ಜೋಶಲ್ಲೇ ಬರ್ತಾರೆ ತಗೊಳ್ಳಿ. ನಾನು ಅವರು ದಿನ ಹೆಚ್ಚು ಕಮ್ಮಿ 3.5-4 ಕಿಲೋಮೀಟರ್ ದಿನ ನಡ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದೆ. ಅಲ್ಲೇ ವರಂಡಲ್ಲೇ ಒಂದು ಸುಮ್ಮನೆ ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ. ಅಲ್ಲಿ ಸಿಸ್ಟಮ್ ಸ್ವಲ್ಪ ಬೇರೆ, ಒಂದು 5-6 ಸಾವಿರ ಸ್ಟೆಪ್ಪು ಹಾಕ್ತಾಯಿದ್ರು. ಆಮೇಲೆ ವಾಕಿಂಗು, ಎದುರುಗಡೆ ಒಂದು ಲೇಕ್ ಇದೆ, ಅದು ಒಂದು ರೌಂಡ್ ಹೊಡೆದ್ರೆ 1.5 ಕಿಲೋಮೀಟರ್ ಏನೋ ಇದೆ. ಅದನ್ನೇ ಒಂದು 4-5 ರೌಂಡ್. ಜನವರಿ 25ಕ್ಕೆ ಬೆಂಗಳೂರಿಗೆ ಶಿವಣ್ಣ ವಾಪಸ್ ಆಗಲಿದ್ದಾರೆ. ಕ್ಯಾನ್ಸರ್ನಿಂದ ಗುಣಮುಖರಾಗಿ ಬರ್ತಿದ್ದಾರೆ ಶಿವಣ್ಣ. ಅಮೆರಿಕಾದಲ್ಲಿ ಸರ್ಜರಿಗೊಳಗಾಗಿದ್ದ ಸೆಂಚುರಿ ಸ್ಟಾರ್ ಡಿಸೆಂಬರ್ 18ರಂದು ಅಮೆರಿಕಾದ ಮಿಯಾಮಿಗೆ ಹೋಗಿದ್ರು. ಡಿಸೆಂಬರ್ 24ಕ್ಕೆ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಿತ್ತು. ಇದೀಗ ಚೇತರಿಸಿಕೊಂಡು ಬರ್ತಿದ್ದಾರೆ ದೊಡ್ಡ ಮನೆ ಮಗ. 27 ದಿನಗಳ ಬಳಿಕ ಬೆಂಗಳೂರಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ವಾಪಸ್ ಆಗಲಿದ್ದಾರೆ. ಆ ಮೂಲಕ ಅಭಿಮಾನಿಗಳಿಗೆ ಸಂತಸದ ವಿಚಾರ. ಡಿಸೆಂಬರ್ 24ಕ್ಕೆ ಅವರಿಗೆ ಒಂದು ಆಪರೇಷನ್ ಆಗಿತ್ತಲ್ಲ, ಆ ಆಪರೇಷನ್ ಬಗ್ಗೆನೇ ಅನೇಕರಿಗೆ ಆತಂಕ ಇತ್ತು. ಬಟ್ ಅದು ಸಕ್ಸಸ್ ಆದ ಬಳಿಕ ಅವರು ಹೊಸ ವರ್ಷಕ್ಕೆ ಹೊಸ ಸಂದೇಶ, ಹೊಸ ಜೀವನ, ಆರಾಮಾಗಿದ್ದೀನಿ ಅನ್ನುವಂಥ ಸಂದೇಶವನ್ನು ಇಟ್ಕೊಂಡು ಅಭಿಮಾನಿಗಳ ಮುಂದೆ ಬಂದಿದ್ರು. ಕ್ಯಾನ್ಸರ್ ಮುಕ್ತ ಅನ್ನುವಂಥ ಸಂದೇಶ ಕೊಟ್ಟರು. ಅದಾದ ಬಳಿಕ ಇದೇ ತಿಂಗಳು 25 ಅಥವಾ 26ಕ್ಕೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಶಿವಣ್ಣವರು ಅವ್ರ ತಂದೆ ತಾಯಿಯವರ ಆಶೀರ್ವಾದ, ಅವ್ರ ಫ್ಯಾನ್ಸ್ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಒಂದು ಏನು ಕಾಳಜಿ ಮೇಲೆ, ಮತ್ತು ಅಲ್ಲಿ ಡಾಕ್ಟ್ರು, ಯಾಕಂದರೆ ನಮಗೆಲ್ಲ ಡಾಕ್ಟ್ರು ಯಾರು ಅಂದರೆ ದೇವರು. ನಮಗೆ ಕಾಣೋ ದೇವರು ಯಾರು ಅಂದರೆ ಡಾಕ್ಟ್ರು. ತುಂಬ ಚೆನ್ನಾಗಿ ಎಕ್ಸ್ಟ್ರಾಡಿನರಿ, ಒನ್ ಆಫ್ ದ ಬೆಸ್ಟ್ ಡಾಕ್ಟರು. ಆಂಕಾಲಜಿ ಸರ್ಜರಿ ಯಾರು ಈ ಪರ್ಟಿಕ್ಯುಲರ್ ಇಂಥ ಸರ್ಜರಿನ ಮಾಡ್ತಾರೆ ಅದನ್ನು ಅವ್ರು ಮಾಡಿದ್ದಾರೆ, ಮುರುಗೇಶ್ ಮನೋಹರ್ ಅಂಥೇಳಿ. ಮುಂಚೆನೇ ನಾವು ವಿಡಿಯೋ ಕಾನ್ಫರೆನ್ಸಿಂಗಲ್ಲಿ ಮಾತ್ರ ಮಾತಾಡಿದ್ವಿ ಅವ್ರ ಜೊತೆಗೆ. ಬಟ್ ಅವ್ರು ಫಸ್ಟ್ ಟೈಮ್ ಮಾತಾಡಿದಾಗಲೇ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದರು. ಅವರೇ ಮೊನ್ನೆ ಆ್ಯಸ್ ಆಫ್ ನಾವು ಅವರು ಕ್ಯಾನ್ಸರ್ ಮುಕ್ತ ಅಂತ ಹೇಳಿರೋದ್ರಿಂದ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಿಮ್ಮೆಲ್ಲರ ಕಾಳಜಿ ನೀವೆಲ್ಲರೂ ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಅವ್ರ ಬಗ್ಗೆ. ನೀವು ಎಲ್ಲ ಮತ್ತು ಯಾವ್ದಾದ್ರು ಒಂದು ಫೋಟೋ ಕೊಟ್ಟರೆ ಎಲ್ಲ ನೀವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದೇ ಬೇರೆ ಬೇರೆ ಮಾತುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಎಲ್ಲ ಭಾಳ ಹಗುರವಾಗಿ ಕೆಲವರು ತೋರಿಸೋದು ಅದೆಲ್ಲ ನಿಲ್ಲಿಸಬೇಕು. ಶಿವಣ್ಣವರು ಹೇಳಿದ್ರಲ್ಲ, ಇಟ್ಸ್ ಜಸ್ಟ್ ಬ್ಲಾಡರ್ ರೀಪ್ಲೇಸ್ಮೆಂಟ್, ರೀಕನ್ಸ್ಟ್ರಕ್ಷನ್. ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅಲ್ಲ ತಪ್ಪಾಗ್ತದೆ. ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ. ಅದು ಮಾಡಬಾರ್ದು, ಅದು ಒಳ್ಳೇದಲ್ಲ. ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ. ನನಗನ್ಸುತ್ತೆ ಶಿವಣ್ಣವರಿಗೆ ನೋಡಿ, ಅವರೆಲ್ಲ ಆಶೀರ್ವಾದ. ಬ್ರೈನಲ್ಲಿ ಒಂದು ಸ್ಟೆಂಟ್ ಇದೆ, ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು, ಕಾಲು ಇದಾಗಿತ್ತು. ಇವತ್ತು ಇದನ್ನು ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂತ ಹೇಳಿ ಮನಸ್ಸಿತ್ತು. ಚೆನ್ನಾಗಿದ್ದಾರೆ. 25ನೇ ತಾರೀಕು ಬರ್ತಾರೆ. ದಿನ ನಾವು ಅದಕ್ಕಿಂತ ಜಾಸ್ತಿ ಜೋಶಲ್ಲೇ ಬರ್ತಾರೆ ತಗೊಳ್ಳಿ. ನಾನು ಅವರು ದಿನ ಹೆಚ್ಚು ಕಮ್ಮಿ 3.5-4 ಕಿಲೋಮೀಟರ್ ದಿನ ನಡ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದೆ. ಅಲ್ಲೇ ವರಂಡಲ್ಲೇ ಒಂದು ಸುಮ್ಮನೆ ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ. ಅಲ್ಲಿ ಸಿಸ್ಟಮ್ ಸ್ವಲ್ಪ ಬೇರೆ, ಒಂದು 5-6 ಸಾವಿರ ಸ್ಟೆಪ್ಪು ಹಾಕ್ತಾಯಿದ್ರು. ಆಮೇಲೆ ವಾಕಿಂಗು, ಎದುರುಗಡೆ ಒಂದು ಲೇಕ್ ಇದೆ, ಅದು ಒಂದು ರೌಂಡ್ ಹೊಡೆದ್ರೆ 1.5 ಕಿಲೋಮೀಟರ್ ಏನೋ ಇದೆ. ಅದನ್ನೇ ಒಂದು 4-5 ರೌಂಡ್